ದಿನಾಂಕ 21/8/2026 ಆಗಸ್ಟ್ ತಿಂಗಳಲ್ಲಿ 2026ರಂದು ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಲಕ್ಷ್ಮಿನ ಯಾವ ಟೈಮಲ್ಲಿ ಕೂರಿಸ್ಬೇಕು, ಹಾಗೆಯೇ ಕಳಸಕ್ಕೆ ಏನೆಲ್ಲ ಐಟಮ್ಸ್ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ, ಅದಲ್ಲದೆ ಲಕ್ಷ್ಮಿಗೆ ಈ ಸಲ ಯಾವ ಕಲರ್ ಸೀರೆ ಉಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ಲಕ್ಷ್ಮಿ ಕೃಪೆ ನಿಮಗೆ ಸಿಗುತ್ತೆ. ಈ ಲಕ್ಷ್ಮಿ ವ್ರತನ ಹೇಗೆ ಮಾಡಬೇಕು, ಇದರಿಂದ ನಿಮಗೆ ಲಕ್ಷ್ಮಿ ಕೃಪೆ ಹೇಗೆ ಸಿಗುತ್ತೆ ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಂಡಿಂಗ್ವರೆಗೂ ನೋಡಿ, ಫುಲ್ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತಾ, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳಿ ಇವತ್ತಿನ ವಿಚಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೌದು, ನಿಜ, ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಇದು ವ್ರತ. ಅದು ವ್ರತ, ವರಮಹಾಲಕ್ಷ್ಮಿ ಹಬ್ಬ ಎಂತೂ ಅಲ್ಲ, ಅದು ವ್ರತ. ಆಯ್ತಾ? ಎಲ್ಲರೂ ನಾವು ಆಡಂಬರದಿಂದ ತೋರಿಸ್ಕೊಳ್ಳೋಕ್ಕೋಸ್ಕರ ಹಬ್ಬ ಅಂತ ಆಡಂಬರದಿಂದ ಈ ವ್ರತನ ತಗೊಂಡೋಗಿ ಹಬ್ಬ ಅಂತ ಮಾಡ್ಕೊಬಿಟ್ಟಿದೀವಿ. ವ್ರತ ಮಾಡೋದ್ರಿಂದ, ವರಮಹಾಲಕ್ಷ್ಮಿ ವ್ರತನ ಮಾಡೋದ್ರಿಂದ ನಮಗೆ ಪೂರ್ತಿ ಫಲಿತಾಂಶ ಸಿಗುತ್ತೆ ಹೊರತು ತೋರ್ಪಡಿಕೆಗೋಸ್ಕರ ಹಬ್ಬನ ಮಾಡೋದ್ರಿಂದ ಯಾವುದೇ ರೀತಿ ಫಲಿತಾಂಶ ಕೂಡ ಸಿಗೋದಿಲ್ಲ. ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಈ ವ್ರತದಲ್ಲಿ ಕಳಸಕ್ಕೆ ಹಾಕುವಂತಹ ಇಂಪಾರ್ಟೆಂಟ್ ಏನೆಲ್ಲ ಥಿಂಗ್ಸ್ ಹಾಕಬೇಕು ಅನ್ನೋದು ಮಾತ್ರ ಈ ವ್ರತದಲ್ಲಿ ಇರುವಂಥದ್ದು. ಅದು ಬಿಟ್ಟರೆ ಬೇರೆ ತೋರ್ಪಡಿಕೆಗೋಸ್ಕರ ಆಡಂಬರವಾಗಿ ಲಕ್ಷ್ಮಿನ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಎಲ್ಲ ಮಾಡಿ ಕೂರಿಸೋದ್ರಿಂದ ದೇವಿ ನಿಮಗೆ ಒಲಿತಾಳೆ, ದೇವಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನೋದು ಶತ ಸುಳ್ಳು. ಓಕೆನಾ? ನಮ್ಮ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು, ನಾವು ಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮಿ ಹತ್ರ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡೋದ್ರಿಂದ ಲಕ್ಷ್ಮಿ ನಮಗೆ ಒಲಿಯೋದು. ಅದು ಬಿಟ್ಟು ನಾವು ಆಡಂಬರವಾಗಿ ಮಾಡೋದ್ರಿಂದ ಲಕ್ಷ್ಮಿ ನಮಗೆ ಯಾವುದೇ ರೀತಿ ಒಲಿಯಲ್ಲ. ಅದ್ರ ಬದಲು ನಮಗೆ ಆಗೋವಂಥ ಎಫೆಕ್ಟ್ ಏನಪ್ಪ ಅಂದರೆ, ಲಕ್ಷ್ಮಿಗೆ ದೃಷ್ಟಿ ಕೂಡ ತಗಲುತ್ತೆ. ಈ ದೃಷ್ಟಿ ಆಗೋದ್ರಿಂದ ನಮಗೆ ಇನ್ನೂ ಕಷ್ಟಗಳೇ ಬರ್ತವೆ ಹೊರತು. ಅದಕ್ಕೋಸ್ಕರ ಹೇಳ್ತೀನಿ, ಆದಷ್ಟು ಲಕ್ಷ್ಮಿ ವ್ರತನ ಮಾಡೋರು ಲಕ್ಷ್ಮಿ ಹಬ್ಬದ ಥರ ಮಾಡಬೇಡಿ, ಲಕ್ಷ್ಮಿ ಪೂಜೆನ ಹಬ್ಬದ ರೀತಿ ವಿಜೃಂಭಣೆಯಿಂದ ಮಾಡಬೇಡಿ, ವ್ರತದ ರೀತಿ ಮಾಡಿ. ವ್ರತವನ್ನು ಮಾಡಿ ಲಕ್ಷ್ಮಿಯಲ್ಲಿ ಸಂಕಲ್ಪ ಮಾಡಿಕೊಂಡು ವ್ರತವನ್ನು ಮಾಡಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತಾ ಇರ್ತೀನಿ, ನೀವು ನೋಡ್ಬೋದು ಕೂಡ. ಹಾಗೆಯೇ ನಾನು ಫಸ್ಟು ನನ್ನ ಒಂದು ಪಾಸಿಟಿವಿಟಿನ ಲಕ್ಷ್ಮಿ ಕೂರಿಸೋದ್ರಿಂದ ನನ್ನಲ್ಲಿ ಏನಾಯಿತು ಅನ್ನೋದನ್ನು ಸ್ವಲ್ಪ ಹೇಳ್ಕೊತೀನಿ. ಫಸ್ಟ್ ಟೈಮ್ ನನ್ನ ಮಗ 2-3 ಇಯರ್ಸ್ ಇರ್ಬೋದು ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದ್ದು. ಏಕೆಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನನಗೂ ಕೂಡ ಲಕ್ಷ್ಮಿ ಪೂಜೆ ಮಾಡುವಾಗ ಸ್ವಲ್ಪ ಭಯ ಇತ್ತು. ಏಕೆಂದರೆ ಲಕ್ಷ್ಮಿಗೆ ಯಾವಾಗಲೂ ನಾವು ನಿಷ್ಠೆಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ಕ್ಲೀನಾಗಿ ಹೈಜಿನಾಗಿ ಇಟ್ಕೊಂಡು, ಯಾವುದೇ ರೀತಿ ಹೊಲಸು ಅಂತ ಹೇಳ್ತೀವಲ್ಲ ಆ ರೀತಿ ಕೊಳಕು ಮಾಡ್ಕೊಳ್ದೆ ತುಂಬ ಶುದ್ಧವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತುಂಬ ಸಲ ಕೇಳಿದ್ದೆ, ತುಂಬ ಜನದ ಬಾಯಲ್ಲೂ ಕೂಡ ಕೇಳಿದೆ. ಆ ಭಯಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂದರೆ, ಇಲ್ಲಿವರೆಗೂ ನಾನು ಲಕ್ಷ್ಮೀ ಪೂಜೆನ ಮಾಡ್ತಿರ್ಲಿಲ್ಲ. ಆಮೇಲೆ ನನ್ನ ಮಗಂಗೆ 3 ವರ್ಷ ಆಯಿತು. ಸರಿ, ಅವನೆಲ್ಲ ಐಟಮ್ಸ್ ಎಲ್ಲ ಎಳೆಯಲ್ಲ, ದೇವ್ರ ಹತ್ರ ಇಟ್ಟಿದ್ದು ಏನು ಮುಟ್ಟಲ್ಲ ಅನ್ನೋವರೆಗೂ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯಲ್ಲಿದ್ದಿದ್ದು ಒಂದು ಹಿತ್ತಾಳೆ ಚಂಬು, ಮಾಮೂಲಿ ಹಿತ್ತಾಳೆ ದೀಪ, ಹಿತ್ತಾಳೆ ಚಂಬು, ಕಳಸಕ್ಕೆ ಹಿತ್ತಾಳೆ ಚಂಬು ಅಷ್ಟೇ. ನಾನು ಫಸ್ಟ್ ಟೈಮು ಆಮೇಲೆ ದೇವಿ ಮುಖವಾಡ ಇತ್ತಾ? ಇಲ್ಲ, ದೇವಿ ಮುಖವಾಡನೂ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಲಕ್ಷ್ಮಿ ಹತ್ರ ಸಂಕಲ್ಪ ಮಾಡ್ಕೊಂಡಿದ್ದಿಷ್ಟೇ, ನನ್ನ ಕೈಲಿ ಏನಾಗ್ತಿದೆ ಅದನ್ನು ಮಾಡ್ತಾಯಿದ್ದೀನಿ ತಾಯಿ, ನನಗೆ ಏನು ಅನ್ನಿಸ್ತೋ ಅದನ್ನು, ನನ್ನ ಕೈಲಿ ಶಕ್ತಿ ಮೀರಿ ನನ್ನ ಹತ್ರ ಏನಿದೆ ಅದನ್ನು ನಾನಿವತ್ತು ಪೂಜೆ ಮಾಡಿ ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ. ಮುಂದಿನ ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ನನಗೆ ನೀನು ಏನು ಮಾಡ್ತೀಯಾ ಬಿಡ್ತೀಯಾ ಅದು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಒಳ್ಳೇದನ್ನೇ ಮಾಡ್ತೀಯಾ ಅಂತ ನಂಬಿದ್ದೀನಿ. ಮುಂದಿನ ಸಲ ವರಮಹಾಲಕ್ಷ್ಮಿ ಹಬ್ಬ ನಾನು ಅಂದ್ಕೊಂಡ ರೀತಿಯೇ ಆಗಲಿ ತಾಯಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು, ನನ್ನ ಮನೆಗೆ, ನನ್ನ ಮಕ್ಕಳಿಗೆ, ನನ್ನ ಗಂಡಂಗೆ, ನಮಗೆ ಒಳ್ಳೇದು ಮಾಡಪ್ಪ, ಒಳ್ಳೆಯ ಅಭಿವೃದ್ಧಿ ಕೊಡು ತಾಯಿ, ಒಳ್ಳೆಯ ಬುದ್ಧಿ ಕೊಡು, ವಯಸ್ಸು ಆರೋಗ್ಯಕ್ಕೆ ಮೊದಲು ಕೊಡು ಅಂತ ಕೇಳಿಕೊಂಡು ನಾನು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮಿಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ವರ್ಷ ಏನಿತ್ತು, ಹಿತ್ತಾಳೆ ಚಂಬಿತ್ತು, ಹಾಗೆಯೇ ಹಿತ್ತಾಳೆ ದೀಪನೇ, 2 ದೀಪ ಇತ್ತು, 2 ದೀಪ ಹಚ್ಚಿ ನಾನು ಪೂಜೆ ಮಾಡಿದೆ. ಅದೇ ಪ್ರಕಾರ ನೆಕ್ಸ್ಟ್ ಇಯರು ಬೆಳ್ಳಿ ದೀಪ ತೊಗೊಂಡೆ, ಬೆಳ್ಳಿ ಚಂಬು ತೊಗೊಂಡೆ, ಕಳಸಕ್ಕೆ ಬೆಳ್ಳಿ ಚಂಬು ಬಂತು, ಬೆಳ್ಳಿ ದೀಪ ಬಂತು. ಇದಿಷ್ಟು ನನಗೆ ಮೊದಲನೇ ವರ್ಷ ತಾಯಿ ಕೂರಿಸಿ. 2ನೇ ವರ್ಷಕ್ಕೆ, 1 ವರ್ಷ ಮಾಮೂಲಿ ಅಂತ ಕೂರಿಸಿದೆ, 2ನೇ ವರ್ಷಕ್ಕೆ ಈ ರೀತಿ ಬಂತು. ಅದಾದಮೇಲೆ ಇನ್ನು ಹೇಳೋಕ್ಕಾಗಲ್ಲ, ತುಂಬನೇ ಮಿರಾಕಲ್ ನಡೆದಿದೆ. ಇದಿಷ್ಟ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಿನ ನಂಬಿದರೆ ನಿಜವಾಗ್ಲೂ ತಾಯಿ ನಿಮ್ಮನ್ನು ಕೈ ಬಿಡಲ್ಲ. ಆದಷ್ಟು ದೇವ್ರನ್ನ ನಂಬಿ ಭಕ್ತಿಯಿಂದ ಸುಲಭವಾಗಿ, ಸಾಧಾರಣವಾಗಿ, ಸಿಂಪಲಾಗಿ ಮಾಡಿ, ವಿಜೃಂಭಣೆಯಿಂದ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕೈಲಾದರೆ ಮನೆಗೆ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು, ಪ್ರಸಾದ ಮಾಡಿರ್ತೀರಲ್ವ ಊಟ ಕೊಟ್ಟು ಕಳಿಸಿ. ಮನೆಯವ್ರಿಗೆ ಒಂದು 5 ಜನ ಬರ್ತಾರೆ ಅಂದರೆ ಅವರಿಗೆ ಊಟ ಹಾಕಿ, ಅದೊಂದೇ ತೃಪ್ತಿ, ಲಕ್ಷ್ಮಿ ತೃಪ್ತಿ ಪಡೋದು ಅದೊಂದರಲ್ಲಿ. ಮನೆಯಲ್ಲಿ ಯಾರೇ ಅತಿಥಿ ಬಂದರೆ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಒಂದು 5 ಜನಕ್ಕೆ ಹಾಕಿ ಕಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನಂದು ಇದು 6ನೇ ವರ್ಷ ಆಗ್ತಾನೆ ಬಂದಿದೆ. ನನ್ನ ಜರ್ನಿ ಮೊದಲನೇ ವರ್ಷದಿಂದ 6ನೇ ವರ್ಷದವರೆಗೂ ಚೆನ್ನಾಗಿ ಆಗ್ತಾನೆ ಬಂದಿದೆ ಲಕ್ಷ್ಮಿ ಕೃಪೆಯಿಂದ. ತುಂಬನೇ ಒಳ್ಳೆಯದಾಗಿದೆ. ಆ ತಾಯಿನ ನಾನು ನಂಬಿದ್ದೀನಿ. ಹಾಗೆಯೇ
ಆ ತಾಯಿನ ನಂಬ್ಕೊಂಡು ನಾನು ಯಾವ ಟೈಮಿಂಗ್ಸಲ್ಲಿ ಮಾಡ್ತೀನಿ ಏನು ಅನ್ನೋದನ್ನು ನಿಮಗೂ ಒಳ್ಳೇದಾಗಬೇಕು. ಏಕೆಂದರೆ ನನ್ನೊಬ್ಳಿಗೆ ಒಳ್ಳೇದಾಯಿತು ಅನ್ನೋದಲ್ಲ, ನನ್ನ ವೀಡಿಯೋಸ್ನ ನೋಡೋರಿಗೆ, ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಆ ಲಕ್ಷ್ಮಿ ತಾಯಿ ನೆಲೆಸಲಿ, ಅವ್ರ ಮನೆಯಲ್ಲೂ ನೆಲೆಸಲಿ, ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗಾಗಿ ನಾನು ಯಾವ ಟೈಮಿಂಗ್ಸಲ್ಲಿ ಪೂಜೆನ ಮಾಡ್ತೀನಿ, ಕಳಸಕ್ಕೆ ಏನೇನೆಲ್ಲ ಇಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಕೂಡ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಕಳಸಕ್ಕೆ ಒಂದು ಹಿತ್ತಾಳೆ ಚೊಂಬಿದ್ರು ಓಕೆ, ತಾಮ್ರದ ಚೊಂಬಿದ್ರು ಓಕೆನೆ. ಕಳಸಕ್ಕೆ ಏನೆಲ್ಲ ಇಡಬೇಕು ಅಂತ ಅಂದರೆ, ಮೊದಲನೇ ಸಲ ನೀವು ಮಾಡ್ತಾ ಇರೋದು ತಾಮ್ರದ ಚೊಂಬಿದ್ರೆ ತಾಮ್ರದ ಚೊಂಬು ತೊಗೊಳ್ಳಿ, ಇಲ್ಲ ಅಂದರೆ ಹಿತ್ತಾಳೆ ಚೊಂಬನ್ನೇ ತೊಗೊಳ್ಳಿ, ಕಳಸನ ತೊಗೊಳ್ಳಿ. ಆ ಕಳಸಕ್ಕೆ ಸ್ವಲ್ಪ ಅಕ್ಕಿನ ತೊಗೊಳ್ಳಿ, ಹಾಗೆಯೇ 6 ಗೋಡಂಬಿ ಹಾಕ್ಕೊಳ್ಳಿ. ಕಳಸಕ್ಕೆ 6 ಅರಿಶಿಣದ ಕವಡೆ, ಇಲ್ಲಿ ಫೋಟೋದಲ್ಲಿ ಮುಂಚೆನೇ ನಾನು ತೋರಿಸಿದ್ದೀನಿ, ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 6 ಅರಿಶಿಣದ ಕವಡೆನ ತೊಗೊಳ್ಳಿ, 6 ಗೋಮತಿ ಚಕ್ರ ಅಂತ ಸಿಗುತ್ತೆ, ಅದನ್ನು ತೊಗೊಳ್ಳಿ, ಅದನ್ನು ಕೂಡ ಫೋಟೋ ಹಾಕಿದ್ದೀನಿ. ಹಾಗೆಯೇ 6 ಬಾದಾಮಿ, ಡ್ರೈ ಫ್ರೂಟ್ಸಲ್ಲಿ 6 ಗೋಡಂಬಿ, 6 ಬಾದಾಮಿ ತೊಗೊಳ್ಳಿ. ಹಾಗೆಯೇ ಇನ್ನು ಒಂದು ಬೆಳ್ಳಿ ನಾಣ್ಯನ ತೊಗೊಳ್ಳಿ. ಬೆಳ್ಳಿ ನಾಣ್ಯ ತುಂಬಾ ಒಳ್ಳೆಯದು. ಇಲ್ಲ ನಿಮ್ಮ ಹತ್ರ ಬೆಳ್ಳಿ ನಾಣ್ಯ ಇಲ್ಲ ಅಂದರೆ ಪರವಾಗಿಲ್ಲ. ಫಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಿದಾಗಲೂ ನನ್ನ ಹತ್ರ ಯಾವುದೇ ಬೆಳ್ಳಿ ನಾಣ್ಯ ಇರಲಿಲ್ಲ. ನಾನು ₹5 ಗೋಲ್ಡ್ ಕಾಯಿನ್ ಬರುತ್ತಲ್ಲ, ಅದನ್ನು ಹಾಕಿದ್ದೆ. ನೀವು ಕೂಡ ₹5 ಗೋಲ್ಡ್ ಕಾಯಿನ್ ಕೂಡ ಹಾಕೋಬೋದು. ಹಾಗೆಯೇ ಕಳಸಕ್ಕೆ ಸ್ವಲ್ಪ ಚಿನ್ನ ಹಾಕಬೇಕು. ಇದ್ರೆ ಮೂಗ್ಬಟ್ಟಾದರೂ ಹಾಕ್ಕೊಳ್ಳಿ, ಅಥವಾ ಓಲೆನಾದರೂ ಹಾಕಿ, ಅಥವಾ ರಿಂಗ್ ಆದರೂ ಕೈಗೆ ಹಾಕ್ತೀವಲ್ವ, ಉಂಗುರನಾದರೂ ಹಾಕಿ, ಒಂದು ಮೂಗ್ಬಟ್ಟನ್ನು ಹಾಕಿ, ಅಥವಾ ಏನಾದರೂ ಒಂದು ಚಿನ್ನ ಯಾವುದಾದ್ರೂ ಓಕೆ. ಹಾಗೆಯೇ 6 ಲವಂಗನ ಹಾಕ್ಕೊಳ್ಳಿ. ಇನ್ನು 6 ಕಮಲದ ಬೀಜ. ಲೋಟಸ್ ಅಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಕಮಲದ ಲೋಟಸ್ ಸೀಡ್ ಸಿಗುತ್ತೆ ನಿಮಗೆ ಕ್ರಾಂತಿಗೆ ಅಂಗಡಿಲಿ, ಇವೆಲ್ಲ ಹೋಗಿ ಕೇಳಿದ್ರೆ ನಿಮಗೆ ಸಿಗುತ್ತೆ. ಇವೆಲ್ಲ ಗೋಮತಿ ಚಕ್ರ, ಕವಡೆ, ಹಾಗೇನೆ ಕಮಲದ ಬೀಜ ಇವೆಲ್ಲ ಸಿಗುತ್ತೆ. ಒಂದು ಬಟ್ಲಟ್ಕೆ ಅಂದ್ರೆ ಗೊತ್ತಿರುತ್ತೆ. ಇಷ್ಟನ್ನ ಹಾಕಿ ಕಳಸಕ್ಕೆ ಹಾಕಿ ನೀವು ಆಮೇಲೆ ಅದ್ರ ಮೇಲೆ ಕಾಯಿಯನ್ನ ಇಡಬೇಕಾಗುತ್ತೆ, ಲಕ್ಷ್ಮಿಯನ್ನ ಕೂರಿಸ್ಬೇಕಾಗುತ್ತೆ. ಕಳಸಕ್ಕೆ ಇವಿಷ್ಟು ನೀವು ಹಾಕ್ಲೇಬೇಕು. ಇದಿಷ್ಟು ಹಾಕೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋದು ನಿಜವಾಗ್ಲೂ ಸತ್ಯ. ಇದು ನನ್ನ ಜೀವನದಲ್ಲೇ ಆಗಿರುವಂತಹ ಪಾಸಿಟಿವ್ ಎನರ್ಜಿ. ಅದಕ್ಕೋಸ್ಕರ ನಾನು ಕಳಸಕ್ಕೆ ಏನೆಲ್ಲ ಹಾಕೋತೀನಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಕಳಸಕ್ಕೆ ಇವಿಷ್ಟು ಐಟಮ್ಸ್ನ ಹಾಕಿ, ಓಕೆನಾ. ಇನ್ನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಯಾವ ಟೈಮಿಂಗ್ಸಲ್ಲಿ ಕೂರಿಸ್ಬೇಕು ಸಿಸ್ಟರ್ ಅನ್ನೋದಂದರೆ, ಆ ಟೈಮಿಂಗ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶುಕ್ರವಾರ ಬೆಳಗ್ಗೆ 4:30ರಿಂದ 5:45 ಯಾವ ಟೈಮಿಂಗ್ಸಲ್ಲಾದರೂ ನೀವು ಪೂಜೆನ ಮಾಡ್ಬೋದು. 4:15ರಿಂದ 5:45 ನೀವು ಯಾವ ಟೈಮಿಂಗ್ಸಲ್ಲಾದರೂ ಪೂಜೆನ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಸಿಕ್ಕಿರೋದ್ರಿಂದ 4:15ರಿಂದ 5:45, 5:30 ಒಳಗೆ ನಿಮ್ಮ ಪೂಜೆಯನ್ನು ಮುಗಿಸಿ. ತುಂಬ ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಸಂಕಲ್ಪ ಮಾಡ್ಕೊಡಿ ತಾಯಿ ಹತ್ರ, ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. 4 ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ, ಬೆಳಗ್ಗೆ 4:30ರಿಂದ 5:45 ನಿಮ್ಮ ಟೈಮಿಂಗ್ಸ್ ಇದೆ. ಇನ್ನು ಸಂಜೆ ಮಾಡ್ಬೋದಾ ಅನ್ನೋರು, ತುಂಬ ಜನ ಬೆಳಗ್ಗೆ ಟೈಮ್ ಅಷ್ಟೊತ್ತಿಗೆ ಎದ್ದು ಮಾಡೋಕ್ಕಾಗಲ್ಲ ನಮಗೆ, ಸಂಜೆ ಮಾಡ್ಬೋದಾ ಅನ್ನೋದಾದರೆ ತುಂಬ ಜನ ಹೇಳ್ತಾರೆ ಸಂಜೆ ಮಾಡ್ಬೋದಾ ಅಂತ ಕೇಳ್ತೀರಾ. ಈ ಸಲ ಸಾಯಂಕಾಲ ಯಾವುದೇ ಲಗ್ನ ಕೂಡ ಇಲ್ಲ, ಯಾವುದೇ ರೀತಿ ಒಳ್ಳೆ ಟೈಮಿಂಗ್ಸ್ ಕೂಡ ಬಂದಿಲ್ಲ. ಮಾಡುವಂಥವ್ರು ಗೋಧೂಳಿ ಲಗ್ನದಲ್ಲಿ ಸಂಜೆ ಟೈಮು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಬೋದು. ಗೋಧೂಳಿ ಲಗ್ನದಲ್ಲಿ ನೀವು ಮಾಡ್ಕೋಬೋದು. ಬಟ್ ಸಂಜೆ ಅಂತ ಏನು ಚೆನ್ನಾಗಿಲ್ಲ. ಈ ಸಲ ಬಂದಿರುವಂಥ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಂಜೆ ಟೈಮ್ ಪೂಜೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ನೀವು ಬೆಳಗ್ಗೆ ಡ್ಯೂಟಿಗೆ ಹೋಗೋರು, ಅಥವಾ ಏನೋ ಒಂದು ಆಫೀಸ್ಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ ಅನ್ನೋರು ಅವತ್ತೊಂದಿನ ರಜೆ ಮಾಡಿ. ಏನೂ ಆಗಲ್ಲ. ಆದಷ್ಟು 4 ಗಂಟೆಯಿಂದ 4:30ರಿಂದ 5:30 ಒಳಗೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ಸಲ ಬೆಳಗ್ಗೆ ಟೈಮೇ ಪೂಜೆನ ಮಾಡಿ. ಹಾಗೆಯೇ ದೇವಿಗೆ ಯಾವ ಕಲರ್ ಸೀರೆ ಉಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದೆ. ಈ ಸಲ ಯಾವ ಕಲರ್ ಸೀರೆ ಉಡಿಸಿದ್ರೆ ಲಕ್ಷ್ಮಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದಾದರೆ, ನೀವು ರೆಡ್ ಕಲರ್ ತೊಗೋಬೋದು, ಯೆಲ್ಲೋ ಕಲರ್ ತೊಗೋಬೋದು, ಪಿಂಕ್ ತೊಗೋಬೋದು, ಗೋಲ್ಡ್ ತೊಗೋಬೋದು, ಆರೆಂಜ್ ಕಲರ್ ತೊಗೋಬೋದು, ಕ್ರೀಮ್ ಕಲರ್ ತೊಗೋಬೋದು. ಇದಿಷ್ಟು ಕೂಡ ತೊಗೋಬೋದು. ಇದು ಯಾವುದನ್ನು ತೊಗೊಂಡ್ರೂ ಓಕೆನೆ. ಬಟ್ ಈ ಸಲ ಅಷ್ಟು ನಾನು ಯಾರನ್ನ ಫಾಲೋ ಮಾಡ್ತೀನಿ ಅವ್ರು ಹೇಳಿರೋ ಪ್ರಕಾರ, ಆ ಗುರುಜಿ ಹೇಳಿರೋ ಪ್ರಕಾರ ಅಷ್ಟು ಗ್ರೀನ್ ಕಲರ್ ಈ ಸಲ ಒಳ್ಳೆಯದಲ್ಲ, ಅಷ್ಟು ಶುಭ ಅಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಇನ್ನು ರೆಡ್ಡು, ಎಲ್ಲೋ, ಬ್ಲ್ಯಾಕ್ ಒಂದು ಬಿಟ್ಟು ಇನ್ನೆಲ್ಲ ಸೀರೆನೂ ಲಕ್ಷ್ಮಿಗೆ ಉಡಿಸ್ಬೋದು. ಬಟ್ 21ನೇ ತಾರೀಕು ಮಾಡೋಕ್ಕಾಗಲ್ಲ. ನಮ್ಮ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ಟೈಮ್ 21ನೇ ತಾರೀಕು ಈ ಶುಕ್ರವಾರ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವಾರ ಮಾಡ್ಬೋದಾ ಅನ್ನೋರು ಅವರಿಗೂ ಕೂಡ ಟೈಮಿಂಗ್ಸ್ ಹೇಳ್ತೀನಿ. ಪೀರಿಯಡ್ಸ್ ಟೈಮ್ ಅನ್ನೋರಿಗೆ, ಸೊ ನೀವು 28ನೇ ತಾರೀಕಿಗೆ ಮಾಡ್ಕೋಬೋದು. ನೆಕ್ಸ್ಟ್ ಶುಕ್ರವಾರ 28ನೇ ತಾರೀಕಿಗೆ ಮಾಡ್ಕೋಬೋದು. ಅವತ್ತು ಕೂಡ ಹುಣ್ಣಿಮೆ ಇದೆ, ತುಂಬಾ ಒಳ್ಳೆಯ ದಿನ. 28/8/2026 ಕೂಡ ಚೆನ್ನಾಗಿದೆ ದಿನ, ಮಾಡ್ಕೋಬೋದು. ಅಲ್ಲಿ ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ, ನೆಕ್ಸ್ಟ್ ಶುಕ್ರವಾರದ ಟೈಮಿಂಗ್ಸು ಬೆಳಗ್ಗೆ 5:30ರಿಂದ 6:30 ಒಳಗಡೆ ಟೈಮು ತುಂಬ ಚೆನ್ನಾಗಿದೆ. ಇದು ಕೂಡ ಬ್ರಾಹ್ಮಿ ಮುಹೂರ್ತ ಇರೋದ್ರಿಂದ ತುಂಬಾ ಒಳ್ಳೆಯದು. 5:30ರಿಂದ 6:30 ಒಳಗಡೆ ಈ 21ನೇ ತಾರೀಕು ಮಾಡೋಕ್ಕಾಗಲ್ಲ ಅನ್ನೋರು 28ನೇ ತಾರೀಕಲ್ಲಿ ಈ ಟೈಮಿಂಗ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅವತ್ತಿನ ದಿನ ಕೂಡ ಹುಣ್ಣಿಮೆ ದಿನ ಇರೋದ್ರಿಂದ
ತುಂಬಾ ಒಳ್ಳೆಯ ದಿನ ಆಗಿರೋದ್ರಿಂದ ನೀವು ಆರಾಮಾಗಿ ನೀವು ಪೂಜೆನ ಮಾಡ್ಕೋಬೋದು. ಅವತ್ತಿನ ದಿನ ಯಾವ ಕಲರ್ ಸೀರೆ ಅಂದರೆ ಎಲ್ಲ ಕಲರ್ನೂ ಯೂಸ್ ಮಾಡ್ಕೋಬೋದು. ಗ್ರೀನು ಕೂಡ ಯೂಸ್ ಮಾಡ್ಬೋದು. ಅದು ತುಂಬಾ ಒಳ್ಳೆಯ ದಿನ ಆಗಿರೋದ್ರಿಂದ ಎಲ್ಲ ಕಲರ್ ಸೀರೆನೂ ಯೂಸ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಲಿ ಅಂತ ಕೇಳ್ಕೊತೀನಿ. ಈ ವ್ರತನ ಬೇರೆಯವರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡೋಕ್ಕೆ ಹೋಗಬೇಡಿ. ನಿಷ್ಠೆಯಿಂದ, ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಆ ತಾಯಿನ ಕೇಳ್ಕೊಡಿ. ಖಂಡಿತವಾಗ್ಲೂ ನಿಜವಾಗ್ಲೂ ಆ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಒಲಿತಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ಆಡಂಬರವಾಗಿ ಹಬ್ಬನ ಮಾಡೋಕೆ ಹೋಗ್ಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಪೂರ್ತಿ ಮಾಹಿತಿ ಬೇಕು ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ.